ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದ ಊರಗಡೂರಿನಲ್ಲಿ ಬಾಲಕನ ಕಗ್ಗೊಲೆ. ಕ್ರಿಕೆಟ್ ಆಟದಲ್ಲಿ ನಡೆದಿತ್ತು ಕೊಲೆ. ಕ್ರಿಕೆಟ್ ಆಡುವಾಗ ಎರಡು ಗುಂಪುಗಳ ನಡುವೆ ಜಗಳ ನಡೀತಾ ಇತ್ತು. ಅದನ್ನು ಬಿಡಿಸೋಕೆ ಅಂತ ಒಬ್ಬ ಬಾಲಕ ಹೋಗ್ತಾನೆ. ಆಗ ಆತನ ಎದೆಗೆ ಗುದ್ದುತ್ತಾರೆ. ಆತ ಸ್ಥಳದಲ್ಲೇ ಮೃತಪಡ್ತಾನೆ. ಈ ಘಟನೆ ಶಿವಮೊಗ್ಗದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ಈಗಾಗಲೇ ಶಿವಮೊಗ್ಗ SP B ನಿಖಿಲ್ ಅವರು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟೇ ಅಲ್ಲ, ಈಗ 7 ಜನ ಅಪ್ರಾಪ್ತರನ್ನು ಬಂಧಿಸಲಾಗಿದೆ. 7 ಜನ ಅಪ್ರಾಪ್ತರು ಗಾಂಜಾ ಏನಾದರೂ ಸೇವಿಸಿದ್ರಾ, ಡ್ರಗ್ಸ್ ಸೇವನೆ ಏನಾದರೂ ಮಾಡಿದ್ರಾ ಅನ್ನೋದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಸಂಕೇತ್ ಅನ್ನುವಂತಹ ಬಾಲಕ ಮೃತಪಟ್ಟಿದ್ದಾನೆ. ಆ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಪಾಪ ಕ್ರಿಕೆಟ್ ಆಡ್ತಾ ಇದ್ರಂತೆ. ಈ ಕ್ರಿಕೆಟ್ ಆಡುವಾಗ 2 ಟೀಮ್ಗಳ ನಡುವೆ ಗಲಾಟೆ ನಡೆಯುತ್ತೆ. ಆ ಗಲಾಟೆಯನ್ನು ಬಿಡಿಸೋಕ್ಕೆ ಹೋದಂತಹ ಈ ಸಂಕೇತ್ಗೆ ಅಲ್ಲಿದ್ದಂಥ ಇನ್ನೊಬ್ಬ ಬಾಲಕ ಎದೆಗೆ ಗುದ್ದುತ್ತಾನೆ. ಆತ ಸ್ಥಳದಲ್ಲೇ ಮೃತಪಡ್ತಾನೆ. ಈ ರೀತಿ ಇದ್ದಕ್ಕಿದ್ದಂತೆ ಅಷ್ಟೊಂದು ಕೋಪ ಬಾಲಕರಿಗೆ ಹೇಗೆ ಬಂತು? ಈಗಾಗಲೇ 7 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಬಾಲಾಪರಾಧಿಗಳನ್ನು. ಅವ್ರು ಏನಾದರೂ ಡ್ರಗ್ಸ್ ಸೇವನೆ ಮಾಡಿದ್ರಾ, ಗಾಂಜಾ ಏನಾದರೂ ಹೊಡೆದಿದ್ರಾ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ನಡೆಸ್ತಾ ಇದ್ದೀವಿ ಅಂತ SP ಹೇಳಿದ್ದಾರೆ. ಊರಡಗೂರಿನಲ್ಲಿ ವಿಶೇಷ ಬೀಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬಾಲಕನ ಸಾವಿಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಹಾಗೂ ದೂರವಾಣಿ ಮೂಲಕ ಈ ಮಾತನ್ನು ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಸರ್ಕಾರದಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಒಟ್ಟಾರೆ ಬಾಲಕನ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಎಷ್ಟೇ ಪರಿಹಾರ ಕೊಟ್ಟರೂ ಮಗನನ್ನು ಕಳ್ಕೊಂಡಂತಹ ತಂದೆ ತಾಯಿಗೆ ಸಮಾಧಾನ ಅಂತೂ ಸಿಗೋದಿಲ್ಲ. ಈಗ ನಾನಿಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗಾಂಜಾದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ನಿಯಂತ್ರಣಕ್ಕೋಸ್ಕರ. ಈಗಾಗಲೇ ನಾವು ಮತ್ತು SP ಅವರು ಬಂದಾಗಿಂದ ಇದನ್ನು ಮಾದಕ ವಸ್ತುಗಳ ತಡೆಗೆ ನಿರಂತರವಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕಟ್ಟುನಿಟ್ಟಾಗಿ ಇಲ್ಲೂ ಕೂಡ ಕ್ರಮಗಳನ್ನು ಕೈಗೊಂಡು ಬರುವ ದಿನಗಳಲ್ಲಿ ತಮಗೆ ಅದರದ್ದು ಗ್ರೌಂಡಲ್ಲಿ ರಿಯಾಲಿಟಿ ಕೂಡ ಗೊತ್ತಾಗ್ತಿದೆ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಕ್ಲಾಸಸ್ದು ಪಾಲಕರ ಅನುಮತಿ ಮೇರೆಗೆ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಮಾತ್ರ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಅದನ್ನು ಸ್ಥಳೀಯವಾಗಿ ನಮ್ಮ BO ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ನಾವು ಕಂಪಲ್ಸರಿಯಾಗಿ ಸ್ಪೆಷಲ್ ಕ್ಲಾಸ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಆದರೆ ಪಾಲಕರ ಮನವಿ ಕೂಡ ಇರ್ತಿತ್ತು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಓದೋದಕ್ಕೆ ಸ್ವಲ್ಪ ಆಸಕ್ತಿ ತೋರಿಸೋದಿಲ್ಲ ಹಾಗೆ ಅಂತ ಹೇಳಿ ಅಂಥ ಸಂದರ್ಭಗಳಲ್ಲಿ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿ ಸ್ವಲ್ಪ ರಿಸಲ್ಟ್ ಇಂಪ್ರೂವ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ತಿಳಿದಿರೋ ಹಾಗೆ ಈ ನಮ್ಮ ಸುಳೆಬೈಲ್ ಅನ್ನೋ ಜಾಗದಲ್ಲಿ ನಿನ್ನೆ ರಾತ್ರಿ ಒಬ್ಬ ಅಪ್ರಾಪ್ತನ ಮೇಲೆ ಒಂದು ಹಲ್ಲೆ ಆಗಿ ಅವನು ಮರಣವನ್ನು ಹೊಂದಿದ್ದ. ಈ ಅಪ್ರಾಪ್ತನನ್ನ ಒಂದು 7 ಜನ ಒಂದು ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆನೆ ಮತ್ತೊಬ್ಬ ಅಪ್ರಾಪ್ತನನ್ನ ಈ ವಿಚಾರವಾಗಿ ಕೇಳಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನ ಕರ್ಕೊಂಡು ಹೋಗಿ ಅವ್ರು ಅಲ್ಲೇ ಮಾತಾಡ್ಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸಿದು ಬಿದ್ದಿದ್ದಾನೆ. ಅವನು ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿನೇ
7 ಜನ ಆರೋಪಿತರನ್ನ ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇದೇನು ಒಂದು ಈ ಒಂದು ವಿಚಾರವಾಗಿ ಜನರ ಬೇಡಿಕೆಗಳು ಇತ್ತು, ಆ ಬೇಡಿಕೆಗಳ ಬಗ್ಗೆನೂ ಜಿಲ್ಲಾಧಿಕಾರಿಗಳು ಮತ್ತೆ ಸಿ ಅವರು ನಾವು ಎಲ್ಲ ಒಟ್ಟಿಗೆ ಇಲ್ಲಿ ಬಂದು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.